ಹಲೋ ಹೇಳಿ. ಅವರ ಮಾತಾಡೋದು? ಹಾಂ ಹಾಂ ಹೇಳಿ. ಇಲ್ಲಿ ನಾನು ಪೊಲೀಸ್ ಸ್ಟೇಷನಿಂದ. ಹಾಂ ಸರ್ ಹೇಳಿ. ಏನಾಯಿತು ಸರ್? ಏನು ನಿಮ್ಮ ಪ್ರಾಬ್ಲಮ್ಮು? ಏನು ಕತೆ ಕಾರ್ಯಕ್ರಮ ಏನು ಗೊತ್ತಾಗಲಿಲ್ಲ? ಏನೂ ಇಲ್ಲ ಬಿಡಿ ಸರ್. ಅವ್ರು ಮೇಡಮ್ ಅವರೇ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ನಾವ್ಯಾಕೆ ತಲೆ ಕೆಡ್ಸೋ? ಅಲ್ಲ, ಇಲ್ಲಿ ಪಬ್ಲಿಕ್ ಆಗೋಕ್ಕಿಂತ ಮುಂಚೆ ಹೊರಗಡೆ ಸುಮ್ಮನೆ ಇದು ಮಾಡ್ಕೊಂಡ್ರೆ ಒಳ್ಳೇದು ಎಲ್ಲರಿಗೂ. ಈಗ ಯಾಕಂದರೆ ನಿಮ್ಮ ಒಳ್ಳೇದಕ್ಕೂ ಹೇಳ್ತಾ ಇದ್ದೀನಿ, ಅವ್ರ ಒಳ್ಳೇದಕ್ಕೂ ಹೇಳ್ತಾ ಇದ್ದೀನಿ. ಅದೇ ನಂದೇನಿಲ್ಲ ಪಾತ್ರ ಅದರಲ್ಲಿ. ಹಾಂ, ನಾನು ಏನಂದ್ರೆ ನಾನು ಬಂದು ಟೈಮ್ಗೆ ಅವನು ಬ್ಯಾಟ್ರಿ ತಕೋ ಹೋದ. ಓಕೆ. ಎಷ್ಟೊತ್ತಲ್ಲಿ? ಬೆಳಿಗ್ಗೆ 7 ಗಂಟೆ ಸಮಯ ಇರಬೇಕು. ನಾನು ಟೈಮಿಂಗ್ಸ್ ನೋಡ್ಕೊಂಡಿಲ್ಲ. ಓಕೆ. ಮೇಡಮ್ಗೆ ಫೋನ್ ಮಾಡ್ಕೊಳ್ಳಿ, ತಹಸೀಲ್ದಾರ್ ಮೇಡಮ್ಗೆ ಫೋನ್ ಮಾಡಿ. ಅಲ್ಲ, ಟೈಮ್ ನೋಡ್ಕೊಂಡಿಲ್ಲ ಅಂತೀರ, 7 ಗಂಟೆ ಅಂತೀರ, ಹೆಂಗೆ ಇದು? ನಾನು ಈ ಮಾಮೂಲಿ ತಾಲೂಕು ಕಚೇರಿಗೆ ನನ್ನ ಮಗ ಇದ್ರ ಭೂ ಮತ್ತೆ ಗಣಿ ಇಲಾಖೆ ಅವನೇ ಸರ್. ಓಕೆ. ಅವನ್ನ ಬುಡಕ್ ಬಂದ್ಮೇಲೆ 2ನೇ ಶನಿವಾರ ಆದ್ಮೇಲೆ 2ನೇ ಶನಿವಾರ 4ನೇ ಶನಿವಾರ ಬರ್ತಾನೆ ಊರಿಗೆ ಮಡಿಕೇರಿಗೆ ಹೋಗಕ್ಕೆ. ಮಾಮೂಲಿ ನಾನು ಅವ್ನು ಬಿಟ್ಬಿಟ್ಟು ಇಲ್ಲಿಗೆ ಬಂದೆ ತಾಲೂಕು ಆಫೀಸ್ಗೆ 6:30 7 ಗಂಟೆ ಒಳಗೆ. ಓಕೆ. ಬಂದ ಟೈಮ್ಗೆ ಕರೆಕ್ಟ್ ಆಗಿ ಅವ್ನು ನೈಟ್ ಮುಗಿತಾ ಅವತ್ತು. ನೈಟ್ ಮುಗಿಸಿ ಬರ್ಬೇಕಾದ್ರೆ ನನ್ ಮೇಲೆ ಬರ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಅವತ್ತು ಬೀಗ ಇವ್ರು ತೆಗ್ದಿಲ್ಲ ಅಂತಿದ್ರೆ ನನ್ ಮೇಲೆ ಬರ್ತದೆ ಅನ್ನೋ ಲೆಕ್ಕಾಚಾರಕ್ಕೆ ಮಾಡ್ಬಿಟ್ಟ. ಇದು 2ನೇ ಸಂಧಾನ. ನಿಮ್ತವ್ರು ಸಂಧಾನ ಮಾಡ್ಕೊತಿರ್ದವ್ರು ಹಂಗೆ ಮಾಡ್ಕೊಳ್ಳಿ, ನಾವೇನ್ ತೊಂದ್ರೆ ಇಲ್ಲ. ನಾನು ಈಗ ನಿಮ್ಗೆ ಒಂದ್ ರಿಪೋರ್ಟ್ ಬಂದದಲ್ಲ ಈಗ. ಹೌದು. ನಿಮ್ ರಿಪೋರ್ಟ್ ಪ್ರಕಾರ ನಾನು ಒಂದ್ ಕಾಫಿ ತೆಗೆದು ಬಡಿಕೊಂಡಿವ್ನಿ. ನಾನು ಮಲ್ಲೇಶ್ ಅಂದ್ಬಿಟ್ಟು ನಮ್ಮ ಹುಡ್ಗನು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರ ಸತ್ಯ ಚೆನ್ನಂಕೆರೆ ಅವರು ಅವ್ರ ಸೋದ್ರ ಮಾವ ನಾನು. ಅದು ಆವತ್ತು ದಿನ ನಾನು ಮೊದ್ಲೊಂದಪ್ಪ ಗಾಡಿ ಕದ್ದ ಹಿಂಗೆ. ಯಾವ್ದು? ಇವ್ರದ್ದು ಪ್ರಭು ಸರ್ದು ಗಾಡಿ, ನಮ್ಮ ಶೇಖರ್ ಆಗವ್ರೆ ನೋಡಿ ಈಗ ಪ್ರಭು ಅಂತ. ಅವ್ರ ಗಾಡಿನ ಇವನೇ ಕದ್ದಿದವನು ಪಕ್ಕ. ಅದೇ ಸಂಧಾನದಲ್ಲೇ ಮಾಡ್ಕೊಂಡು ನಿಮ್ಮ ಸ್ಟೇಷನ್ ಅಲ್ಲೇ ಸಂಧಾನದಲ್ಲಿ ಆಯ್ತು. ತಪ್ಪು ಒಪ್ಕೊಂಡ ತಂದು ಕೊಟ್ಬಿಟ್ಟ ಶರಣಾದ. ಆಯ್ತು. ಇವ್ನು ಏಕೇನು ಇದೇ ಮಾಡ್ಕೋದ್ರೆ ನಾವೇನ್ ಮಾಡೋಕ್ಕದ? ಸರಿ, ಅವತ್ತು ನೀವು ಯಾವ ಬಟ್ಟೆ ಹಾಕೊಂಡಿದ್ರಿ? ಯಾವತ್ತು ಈ ಘಟನೆ ನಡೀತಿದ್ದೆ ಸರ್? ಬಟ್ಟೆ ಮಾಮೂಲಿ ಒಂದ್ ಬಟ್ಟೆ ಹಾಕಿರ್ತೀನಿ ಸರ್, ಮಾಮೂಲಿ ವೈಟ್ ಹಾಕಿರ್ತೀನಿ ಇಲ್ಲಿ ಬರ್ಬೇಕಾರೆ. ಪ್ಯಾಂಟ್ ಬೇರೆ, ಕಪ್ ಪ್ಯಾಂಟು. ಕಪ್ಪುದಾ? ಹಾ. ಓಕೆ. ಒಳಿಕೆ ಅಂದ್ರೆ ಇದು ಶರ್ಟ್ ಒಳಿಕೆ ಬನ್ನಿನು ಅಷ್ಟೇ. ಈಗ ನಿಮ್ದು ಏನು ಅಂತ? ಈಗ ಏನಿಲ್ಲ, ಅದೇ ಈಗ ಆಗದೆ. ಅವರು ನಾವೇ ನೋಡಿವಿ ಅಂತ ನಾನೇ ಪ್ರತ್ಯಕ್ಷ ನೋಡ್ತೇನೆ. ನಾನು ಅವನ್ನೇ ಕೇಳ್ದೆ, ಏನಪ್ಪ ಶಿವ ಯಾವ್ದೋ ಬ್ಯಾಟ್ರಿ ತಕ್ಕ ಹೋಯ್ತಾ ಇದೆಯಲ್ಲ ಅಂತ. ಹಿಂಗೆ ಕೇಳಿದ್ರಾ? ಹಂಗೆ ಕೇಳ್ದೆ. ಕೇಳಿದಾಗ ಇದು ನಂದು ಕಾರಣ ರಿಪೇರಿ ಇತ್ತು, ತಕ್ಕ ಹೋಗಿದ್ದಿ, ರಾತ್ರಿ ಮನೆಗೆ ಹೋಗಿಲ್ಲ, ಮನೆಗೆ ತಕ್ಕ ಹೋಯ್ತಾವನಿ ಅಂದ. ನೀವು ಅವ್ನು ಅಂತವನು ಅಂತ ಗೊತ್ತಿದ್ಮೇಲೆ ಅಲ್ಲೇ ಇಳ್ಕೊಂಡು ಅವ್ನು ಕಳ್ಕೊಂಡು ಹೊಡಿಬೇಕು ತಾನೆ ಏನಾರು ನೀವು? ಯಾತ್ರಲ್ಲಾರು ಅಥವಾ ಕೂಕಬೇಕು ತಾನೆ ನೀವು? ಯಾರು ಕೂಗ್ಲಿ ಸರ್, ನಾನು ಹೆಂಗೆ ಅವನ ಕಳ್ಳ ಅಂತ? ನಾನು ಯಾವಾಗ್ಲೂ ಕಳ್ಳ ಅಂತ ಇವ್ರು ಪ್ರೂವ್ನೆ ಮಾಡ್ತಾ ಇಲ್ವಲ್ಲ, ನಾವೇನ್ ಮಾಡುವ? ಗಾಡಿ ಕದ್ದಾಗ್ಲೂ ಸಂಧಾನನೇ ಮಾಡ್ಕೊಂಡವ್ರೆ. ನೀವು ಅಲ್ಲೇ ಬಾಂಚ ತೊಗೊಂಡ್ಬಿಟ್ಟು ನೀವು ಒಂದು ಫೋಟೋ ಗಿಟೋ ಕ್ಯಾಮ್ರಾ ಹೊಡ್ಕೊಂಡಿದ್ರೆ ಎಲ್ಲ ಸರಿ ಹೋಗ್ಬಿಡ್ತೈತಿ ಇವತ್ತು. ನಮ್ಗೆ ಈ ಫೋನಲ್ಲಿ ಯಾವುದೇ ತಳಕ್ ಗೊತ್ತಿಲ್ಲ. ನೀವು ಮಾಡಿದರೆ ತಿರ್ಗಿ ಇನ್ನೊಂದಪ್ಪ ತೆಗಿ ಅಂದ್ರೆ ನಿಮ್ ನಂಬರು ನಂಗೆ ತೆಗಿಯಕ್ ಬರುದಿಲ್ಲ. ಹೆಬ್ಬೆಟ್ ಇಲ್ಲ, ಓದ್ತೀನಿ. ಈಗ ನೀವ್ ಹೇಳ್ತಾ ಇರೋದು ಈಗ ನಿಮ್ಮೇಲೆ ಬರ್ಲಿ ಅಂತ ಮಾಡವ್ರೆ ಅಂತ ನೀವ್ ಹೇಳ್ತಾ ಇರೋದು? ಅದೇ ಉದ್ದೇಶ. ಬೀಗ ಏನಾದ್ರು ಓಪನ್ ಮಾಡಿಲ್ಲ ಅಂದಿದ್ರೆ ಅದ್ರ ಮಾರಣ ಓಪನ್ ಮಾಡಿದ್ರೆ ನನ್ನ ಮೇಲೆ ಬರ್ತಿದ್ದದು. ಅಂದ್ರೆ ನಿಮ್ದು ಅವತ್ತು ಇದು ಫಸ್ಟ್ ನೈಟಾ? ಅವತ್ತೇ ಫಸ್ಟ್ ನೈಟ್ ನಂದು. ಫಸ್ಟ್ ನೈಟು ಸೋಮವಾರ ನೈಟ್. ನನ್ಗನ್ಸ್ತದೆ ಇವ್ರೆ, ಈಗ 2 ವಿಚಾರ ಹೇಳ್ತೀನಿ. ಹೌದು. ನಿಮ್ಮ ಮೇಲೆ ಈ ಥರ ಬರೋಕ್ಕೂ ಏನೋ ಒಂದು ಕಾರಣ ಇರ್ತದೆ, ನಿಮ್ಗೆ ಇದು ಅಂತ ಗೊತ್ತಿರಲ್ಲ. ಹೌದು. ಆಯ್ತಾ? ಈಗ ಪಾಪ ನೀವು ಏನು ಬೇಕು ಅಂತ ಮಾಡ್ಕೊಳ್ಳಲ್ಲ ಇವೆಲ್ಲ. ಇಲ್ಲ, ಅದು ಒಂದು ನಂದು ಬಲಗಡೆ ಕಣ್ಣು ಆಕ್ಸಿಡೆಂಟಲ್ಲಿ ಕಣ್ಣು ಕಳ್ಕೊಂಡಿದ್ದೀನಿ. ನಾನೀಗ ಅದನ್ನ ಮೇಡಮ್ ಅವ್ರಿಗೆ ರಿಕ್ವೆಷನ್ ಕೊಟ್ಟಿದ್ದೀನಿ, ನಾನು ನೈಟೇ ಕ್ಯಾನ್ಸಲ್ ಮಾಡ್ಬಿಡಿ ಅಂತ. ಪದೇ ಅವನು ನಮ್ಮ ನೈಟನ್ನೇ ಟಾರ್ಗೆಟ್ ಇಟ್ಟಾಗ ನಾನು ಹೆಂಗ್ ಡ್ಯೂಟಿ ಮಾಡ್ಬೇಕು, ನಾನು ಸೇಫ್ ಆಗ್ಬೇಕು ಮೇಡಮ್ ಅಂದ್ಬಿಟ್ಟು ಮೇಡಮ್ ಅವ್ರಿಗೆ ಅಲ್ಲೇ ನಾನು ಲೆಟರ್ ಕೊಟ್ಬಿಟ್ಟು ಒಂದು ಜೆರಾಕ್ಸ್ ಮಡಿಕೊಂಡಿದ್ದೀನಿ. ಈಗ ಓಕೆ ನನ್ನ ಟ್ರಾನ್ಸ್ಫರೇ ಕೊಟ್ಬಿಡಿ, ಅವನ್ನ ನೀವು ಕಳ್ಳನ್ನೇ ಸೇವ್ ಮಾಡ್ಬೋದಾದ್ರೆ ನೀವು ಮಾಡ್ಕೊಳ್ಳಿ, ನಮ್ಮನ್ನ ಸೇವ್ ಮಾಡ್ಬಿಡಿ, ನನಗೆ ಟ್ರಾನ್ಸ್ಫರೇ ಕೊಟ್ಬಿಡಿ ಅಂತ ಹೇಳ್ಕೊಂಡಿದ್ದೀನಿ. ಇನ್ನು ಮೇಡಮ್ ಅವರು ಇನ್ನೊಂದು 6 ತಿಂಗಳು ಇದ್ಬಿಡಿ ಅಂತ ಮೇಡಮ್ ಅವರು. ಹಿಂಗಾಗಿ ನಿಂತದ್ದು. ನಂಗೆ ಅನ್ಸ್ತದೆ ನೀವು ಹೋದ ವರ್ಷ ಗಣಪತಿ ಹಬ್ಬದಲ್ಲಿ ಏನೋ ಚಂದ್ರನ್ಗಿಂದ್ರು ನೋಡಿದ್ರ ಅಂತ. ಅದ್ರ ಬಗ್ಗೆ ನಮ್ಗೆ ಇವೆಲ್ಲ ಯಾವ್ದು ನಮ್ಗೆ ಗೊತ್ತಿಲ್ಲ. ಮೇಡಮ್ ಅವ್ರು ಸಂಧಾನ ಮಾಡ್ಕೊಂಡ್ರು ತೊಂದ್ರೆ ಇಲ್ಲ. ಅಲ್ಲ, ಮೇಡಮ್ ಅವ್ರ ತನಕ ಹೋಗೋದೇ ಬೇಡ. ಇದು ಹೇಳ್ತೀನಿ ಕೇಳಿ. ಈಗ ನೀವು ನಾನು ಹೇಳೋದು ಕೇಳಿ, ಒಂದ್ ನಿಮಿಷ ಹೇಳೋದು ಕೇಳ್ತೀರಾ? ಹೇಳಿ. ನೀವು ದೊಡ್ಡ ಮನ್ಸು ಮಾಡಿ ನಮ್ಮ ಜೊತೆ ಸ್ವಲ್ಪ ನೀವು ಕೈ ಜೋಡಿಸಿದ್ರೆ ಇದಕ್ಕೊಂದು ನಾನು ಫುಲ್ ಸ್ಟಾಪ್ ಇಡ್ತೀನಿ. ಸರಿ, ಅದೇನು ಅವ್ನಿಗೆ ಇದು ಕೊಡ್ಸಿ ಬರ್ಸಿ, ಅಲ್ಲಿ ಗಿಪ್ಪಲಾಜಿನ ಬರ್ಸಿ ಮೇಡಮ್ ಅವ್ರ ಸಮ್ಮುಖದಲ್ಲಿ. ಮೇಡಮ್ ಅವ್ರ ಸಮ್ಮುಖದಲ್ಲೇ ಆಗ್ಬೇಕದು. ಮೇಡಮ್ ಅವ್ರ ಸಿಗ್ನೇಚರ್ ಹಾಕೋರು ನೋಡಿ ಅಲ್ಲಿ.
ಮೇಡಮ್ ಅವ್ರ ಸಮ್ಮುಖದಲ್ಲಿ ಮಾಡಿ ಅದು ಏನು ಅನ್ಸುತ್ತೆ ನಿಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಏನು ಬೇಕೋ ಅದು ಮಾಡಿ. ನಾನು ಇನ್ನೊಂದು ನಿಮಗೆ ಪರ್ಸನಲ್ ಆಗಿ ಹೇಳೋದು ರಾಮಲಿಂಗ ಅವರೇ, ಹೇಳಿ ಈಗ ಎಲ್ಲಿದ್ದೀರಿ ಸರ್? ನಾವು ಬಂದಿ ಅಂದ್ರೆ ಬೇಕಾದ್ರೆ ಬರ್ತೀನಿ ನಾನು. ನೀವು ಇಲ್ಲಿಗೆ ಬರೋಕ್ಕೆ ತುಂಬ ಟೈಮ್ ಆಯ್ತದೆ, ಬೇಡ. ನಮ್ಮ ಹೆಸರು ಸರ್? ನಮ್ಮ ಹೆಸರು ಆರ್ ಜೆ ಸುನಿಲ್ ಅಂತ. ಹಿಂಗೆ ಫೋನ್ ಮಾಡಿ ನಿಮ್ಗೆ ಈ ಥರ ವಿಚಾರ ಬಾಯಿ ಬಿಡ್ಸೋಕ್ಕೆ ಕೆಲವ್ರು ಇರ್ತಾರೆ. ಈ ಥರ ಫೋನ್ ಮಾಡಿದವ್ರ ಹತ್ರ ಈ ಥರ ಎಲ್ಲ ಹೇಳ್ಬಾರ್ದು, ನೀವು ಮಾತಾಡಬಾರ್ದು. ಹೇಳಿ ಆ್ಯಕ್ಚುಲಿ ನಿಮ್ಮ ಮಗ ಅಭಿಷೇಕ್ ಇದ್ದಾರಲ್ಲ, ಅವರು ನಿಮಗೆ ಬಕ್ರಾ ಮಾಡಿ ಅಂದ್ಬಿಟ್ಟು ನಿಮ್ಮ ನಂಬರ್ ಕೊಟ್ಟಿದ್ರು ನನಗೆ. ಅದಕ್ಕೋಸ್ಕರ ನಾವು ಫೋನ್ ಮಾಡಿದ್ದು. ಸರಿ, ಟೋಪಿ ವಾಲ ಆಕ್ಚುಲಿ ಇದು ಆರ್ ಜೆ ಸುನಿಲ್ ಅಂತ ಮಾತಾಡ್ತಿರೋದು ನಿಮ್ಗೆ ಬಕ್ರಾ ಮಾಡೋದಕ್ಕೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು ಕೇಳಿದ್ದೆ, ನೋಡಿರ್ಲಿಲ್ಲ. ಸರಿ ಸರ್ ಥ್ಯಾಂಕ್ ಯು. ಇರ್ಲಿ, ನೀವು ಈ ತರ ಎಲ್ಲ ಫೋನಲ್ಲಿ ಈ ತರ ಎಲ್ಲ ನಿಮ್ದು ಬೇರೆ ಬೇರೆ ವಿಚಾರಗಳೆಲ್ಲ ಮಾತಾಡಕೋಬೇಡಿ. ಏನೇ ಇದ್ರು ಡೈರೆಕ್ಟ್ ಆಗಿ ಮಾತಾಡ್ಬೇಡಿ, ಯಾರ ಹತ್ರ ಏನಾದ್ರು ಸಂಬಂಧಪಟ್ಟವ್ರ ಹತ್ರ. ಫೋನ್ ವಿಚಾರ ಬೇಡ, ಅದೇ ರೆಕಾರ್ಡ್ ಮಾಡ್ಕೊಂಡಾಗ ನಿಮ್ಮ ಹತ್ರ ಸುಮ್ನೆ ಈ ತರ ಬಾಯಿ ಬಿಡ್ಸಕ್ಕೆ ಕೆಲವ್ರು ಆತರ ಮಾತಾಡಿ ಎಲ್ಲ ಇದ್ ಮಾಡ್ತಾರೆ, ಆಯ್ತಾ? ಸರಿ ಸರ್. ಈ ತರ ಫೋನ್ ಮಾಡಿದವ್ರ ಹತ್ರ ಎಲ್ಲ ಅವ್ರಿಗೆ ಯಾರು ಏನು ಎತ್ತ ಅಂತ ಪೂರ್ತಿ ತಿಳ್ಕೊಳ್ದೆ ಏನು ಮಾತಾಡ್ಬೇಡಿ ಯಾವತ್ತೂ. ಸರಿ. ನಿಮ್ಗೆ ಅನ್ಯಾಯನೇ ಆಗಿದ್ರೆ ಅದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಆಯ್ತಾ? ಬಿಡುದಿಲ್ಲ ಅದ ಮೇಡಮ್, ನಮ್ಮ ತಹಸೀಲ್ದಾರ್ ಮೇಡಮ್ ಫೈನಲ್ ಆಗಿ ಬಿಟ್ಕೊಂಡವ್ರೆ. ಮಾತಾಡಬೇಡಿ ಈ ತರ ಯಾರ ಹತ್ರನೂ ಇನ್ಮೇಲೆ. ಸರಿ ಸರ್, ಈ ವಿಚಾರ ಗೊತ್ತಾಯ್ತು, ಇದೊಂದು ಪಾಠ. ಹಾ.